ಮೈಸೂರಿನಲ್ಲಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಿಸಿಬಿ ಪೊಲೀಸರಿಂದ 8 ಮಂದಿ ಆರೋಪಿಗಳ ಬಂಧನ ಆಗಿದೆ. ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಸಿಸಿಬಿ ಪೊಲೀಸರು ಇದೀಗ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೈಸೂರಿನ ಶಾಂತಿನಗರ ನಿವಾಸಿಗಳಾದ ಸುಹೇಲ್, ರಹೀಲ್ ಪಾಷಾ, ಅಯಾನ್ ಬಿನ್ ಜಬೀವುಲ್ಲಾ, ಗೌಸಿಯಾ ನಗರದ ಸೈಯದ್ ಸಾದಿಕ್ ಬಿನ್ ನವೀದ್, ಸತ್ಯನಗರದ ಇಜಾಜ್ ಬಿನ್ ಅಬ್ದುಲ್ ವಾಜೀದ್, ರಾಜೀವ್ ನಗರದ ಸಾದಿಕ್ ಪಾಷಾ ಅಲಿಯಾಸ್ ಖಾಲಿದ್ ಪಾಷಾ, ಅರ್ಬಾಜ್ ಶರೀಫ್, ಶೋಯಬ್ ಪಾಷಾ ಬಂಧಿತ ಆರೋಪಿಗಳು. ಮತ್ತಷ್ಟು ಆರೋಪಿಗಳ ಸೆರೆಗೆ ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೈಸೂರಿನಲ್ಲಿ ಉದಯಗಿರಿ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಆರೋಪಿಗಳ ಬಂಧನ ಆಗ್ತಾ ಇದೆ. ಒಂದು ಪೋಸ್ಟ್ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿತ್ತು. ಪೊಲೀಸ್ ಜೀಪ್ ಮೇಲೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಇದೀಗ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ನಿರತರಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಒಟ್ಟು 8 ಮಂದಿ ಆರೋಪಿಗಳ ಬಂಧನ ಸದ್ಯಕ್ಕಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಆರೋಪಿಗಳ ಹಿನ್ನೆಲೆ ಏನು? ಇನ್ನೂ ಎಷ್ಟು ಮಂದಿಯ ಬಂಧನ ಆಗಬೇಕಿದೆ ಈ ಪ್ರಕರಣದಲ್ಲಿ? ಮನುಷ್ಯನು ಮೈಸೂರಿನಲ್ಲಿ ಪೋಸ್ಟ್ ಅವಾಂತರವನ್ನು ಸೃಷ್ಟಿಸಿತ್ತು. ಅದಾದ ನಂತರ ಆತನನ್ನ ಬಂಧಿಸಲಾಗಿತ್ತು. ಆದ್ರೆ ಅದರಿಂದ ಆದಂತಹ ಒಂದು ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ, ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮತ್ತೆ ಪೊಲೀಸ್ ಅಧಿಕಾರಿಗಳ ವಾಹನದ ಮೇಲೆ ಕಲ್ಲು ತೂರಾಟವನ್ನ ನೂರಾರು ಜನರು ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸುವುದು ಯಾವಾಗ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿತ್ತು. ಇದೀಗ ಮೈಸೂರಿನ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಈ ಒಂದು ಪ್ರಕರಣದಲ್ಲಿ ಕಲ್ಲು ತೂರಾಟ ನಡೆಸಿದಂತ 8 ಜನರನ್ನ ಬಂಧಿಸಿದ್ದಾರೆ. ಸೋಯಲ್, ರಹೀಲ್ ಪಾಷಾ, ಸೈಯದ್ ಸಾದಿಕ್, ಅಯಾನ್, ಇಜಾಜ್ ಸಾದಿಕ್ ಪಾಷಾ, ಅರ್ಬಾಜ್ ಶರೀಫ್, ಶೋಯಬ್ ಪಾಷಾ ಅಂತೇಳಿ 8 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಖಂಡಿತವಾಗಿ ಪರೀಕ್ಷೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಠಾಣೆಯ ಮುಂದೆ ಜಮಾಯಿಸಿದ್ರು. ಅದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಲ್ಲು ತೂರಾಟ ನಡೆಸುವಂತ ಕೆಲಸ ಆಗಿತ್ತು. ಹೀಗಾಗಿ ಅಲ್ಲಿ ಇದ್ದಂತಹ ಅಂದ್ರೆ ಸ್ಥಳೀಯವಾಗಿ ಇದ್ದಂತಹ ಸಿಸಿ ಕ್ಯಾಮೆರಾಗಳೇನಿತ್ತು ಪೊಲೀಸ್ ಠಾಣೆಯ ಅಕ್ಕಪಕ್ಕದಲ್ಲಿ ಅದರ ದೃಶ್ಯಗಳನ್ನ ಆಧರಿಸಿ ಎಲ್ಲರ ಹೆಸರು ಮತ್ತೆ ವಿಳಾಸವನ್ನ ಈಗಾಗಲೇ ಪಟ್ಟಿ ಮಾಡಲಾಗಿದೆ. ಅದರ ಜೊತೆಗೆ ಸ್ಥಳೀಯರು ಸಹ ಮೊಬೈಲ್ ನಲ್ಲಿ ದೃಶ್ಯಗಳನ್ನ ಸೆರೆ ಹಿಡಿದಿದ್ದು ಈ ಹಿನ್ನೆಲೆಯಲ್ಲಿ ನೂರಾರು ಜನರನ್ನ ಬಂಧಿಸುವಂತ ಕೆಲಸ ಈಗಲೂ ಸಹ ಬಾಕಿ ಇದೆ. ಅವತ್ತು ಕತ್ತಲಾದ ಮೇಲೆ ಪೌರುಷವನ್ನ ತೋರಿಸಿ ಕಲ್ಲು ತೂರಾಟವನ್ನ ನಡೆಸಿ ಬೆಳಗ್ಗೆ ಆದ ನಂತರ ಎಲ್ಲರೂ ಸಹ ತಮ್ಮ ಮೊಬೈಲ್ ಗಳನ್ನ ಮನೆಯಲ್ಲೇ ಬಿಟ್ಟು ನಾಪತ್ತೆ ಆಗಿರುವಂತದ್ದು ಈಗ ಪತ್ತೆ ಆಗ್ತಾ ಇದೆ. ಅಂದ್ರೆ ಪೊಲೀಸರು ಬಂದು ನಮ್ಮನ್ನ ವಶಕ್ಕೆ ಪಡಿತಾರೆ, ಬಂಧಿಸ್ತಾರೆ ಅನ್ನೋದು ಗೊತ್ತಾಗಿ ಎಲ್ಲರೂ ಸಹ ತಲೆ ಮರೆಸ್ಕೊಂಡಿದ್ದಾರೆ. ಆದ್ರೆ ಈಗ ಬೇರೆ ಬೇರೆ ರೀತಿಯಾಗಿ ಪೊಲೀಸರು ತಮ್ಮದೇ ಆದಂತಹ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಯಾರು ಅವತ್ತು ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ಈ ಒಂದು ಏನು ಬಂಧನ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತದೆ. ಎಲ್ಲರ ಪ್ರಶ್ನೆ ಇದ್ದದ್ದು ಒಂದೇ, ಏನು ಆತ ಪೋಸ್ಟ್ ಅನ್ನ ಮಾಡಿದ್ದ, ಅದು ತಪ್ಪು, ಆತನನ್ನ ಬಂಧಿಸಲಾಯಿತು, FIR ದಾಖಲಾಗಿತ್ತು. ಆದ್ರೆ ಅದಾದ ನಂತರ ಪೊಲೀಸ್ ಅಧಿಕಾರಿಗಳ ಮೇಲೆ ಈ ರೀತಿಯಾದಂತಹ ಕಲ್ಲು ತೂರಾಟ ನಡೆಸಿದ್ದು ಎಷ್ಟರ ಮಟ್ಟಿಗೆ ಸರಿ, ಅವರ ಮೇಲೆ ಕಾನೂನು ಕ್ರಮ ಯಾವಾಗ ಅನ್ನೋ ಪ್ರಶ್ನೆಯನ್ನ ವಿಪಕ್ಷಗಳು ಕೇಳ್ತಾ ಇದ್ರು, ಜನರು ಸಹ ಕೇಳ್ತಾ ಇದ್ರು. ಇದೀಗ ಅದಕ್ಕೆ ಉತ್ತರವಾಗಿ 8 ಜನರನ್ನ ಬಂಧಿಸಲಾಗಿದೆ. ಇದರ ಜೊತೆಗೆ ಮತ್ತಷ್ಟು ಜನರನ್ನ ಬಂಧಿಸುವಂತ ವಿಶ್ವಾಸವನ್ನು ಸಹ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಾಗ್ತಾ ಇದ್ದಂತ ಒಬ್ಬರು ಪ್ರಚೋದನೆಯನ್ನ ಮಾಡಿದ್ದು, ಮೈಕ್ ಅನ್ನ ಹಿಡ್ಕೊಂಡು ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದು, ಎಲ್ಲರನ್ನೂ ಆ ರೀತಿ ಗಲಾಟೆ ಮಾಡ್ಲಿಕ್ಕೆ ಪ್ರಚೋದಿಸಿದ್ದು ಅವರ ಒಂದು ಹುಡುಕಾಟದಲ್ಲೂ ಇದೆ. ಹೀಗಾಗಿ ಈ ಒಂದು ಬಂಧಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ. ಮೈಸೂರಿನ ಉದಯಗಿರಿಯಲ್ಲಿ ನಡೆದಂತಹ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಸಿಬಿ ಪೊಲೀಸರಿಂದ 8 ಮಂದಿ ಆರೋಪಿಗಳ ಬಂಧನ ಆಗಿದೆ. ಈ ಒಂದು ಗಲಾಟೆಯಲ್ಲಿ ನೂರಾರು ಮಂದಿ ಭಾಗಿಯಾಗಿದ್ರು. ಪ್ರಮುಖವಾಗಿ ಒಂದಷ್ಟು ಮಂದಿಯ ಹೆಸರು ಮತ್ತೆ ಅವರ ವಿಳಾಸ ಸೇರಿದಂತೆ ಅವರ ಫೋನ್ ನಂಬರ್ ಅನ್ನು ಕೂಡ ಪೊಲೀಸರು ನೋಟ್ ಡೌನ್ ಮಾಡಿಕೊಂಡಿದ್ದಾರೆ. ಯಾರೆಲ್ಲ ಎಸ್ಕೇಪ್ ಆಗಿದ್ದಾರೋ, ತಲೆಮರೆಸಿಕೊಂಡಿದ್ದಾರೋ ಅವರ ಹುಡುಕಾಟದಲ್ಲೂ ಕೂಡ ಪೊಲೀಸರಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಆರೋಪಿಗಳ ಬಂಧನ ಕೂಡ ಆಗಲಿದೆ. ಪೊಲೀಸ್ ವಾಹನ, ಪೊಲೀಸರ ಮೇಲೆ, ಪೊಲೀಸ್ ಸ್ಟೇಷನ್ನ ಮೇಲೆ ಅಟ್ಯಾಕ್ ಅನ್ನು ಮಾಡಿದ್ರು, ಕಲ್ಲು ತೂರಾಟವನ್ನ ನಡೆಸಿದ್ರು. ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಒಂದು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಉದಯಗಿರಿಯಲ್ಲಿ ಇಷ್ಟೆಲ್ಲ ರಾದ್ಧಾಂತ ಸೃಷ್ಟಿಯಾಗಿತ್ತು. ಪರಿಸ್ಥಿತಿ ಕೈಮೀರಿ ಹೋಗುವಂತಹ ಸಿಚುವೇಶನ್ ಬಂದಾಗ ಪೊಲೀಸರಿಂದ ಅಶ್ರುವಾಯು ಪ್ರಯೋಗ ಕೂಡ ಆಗಿತ್ತು. ಈ ಒಂದು ಘಟನೆ ನಡೆದಂತಹ ಸ್ಥಳದ ಸುತ್ತಮುತ್ತಲಿನ CCTV ಪರಿಶೀಲನೆಯನ್ನ ಮಾಡಿ ಆರೋಪಿಗಳನ್ನು ಬಂಧಿಸುವ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ.